ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಪ್ರಿವಿಯಸ್ ಸೆಷನಲ್ಲಿ ನಾನು ನಿಮಗೆ GST ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಹಾಗೆ ಪರ್ಚೇಸ್ ಲೆಡ್ಜರ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಪರ್ಚೇಸ್ ವೋಚರ್ನ ನಾವು ಸೇಲ್ಸ್ ವೋಚರ್ ನಾವು ಲಾಸ್ಟ್ ಟೈಮಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ಸ್ಯಾಮ್ಸಂಗ್ 10 ಪೀಸ್ 22,000 ಆಗಿತ್ತು. ಈಗ ನಾನು ಅದನ್ನು ಸೇಲ್ಸ್ ಮಾಡಬೇಕು. ಟ್ಯಾಕ್ಸ್ ಅಮೌಂಟ್ ಎಷ್ಟು ಬಂದಿತ್ತು ಹೇಳಿ. ದೆನ್ ಬ್ಯಾಲೆನ್ಸ್ ಶೀಟ್ ಆಲ್ಟ್ F1 ಟ್ಯಾಕ್ಸ್ ಅಮೌಂಟ್ 39,600 ಬಂದಿತ್ತು. ನಾವು ವೋಚರ್ ಸೇಲ್ಸ್ F8 ಫಾರ್ ಸೇಲ್ಸ್. ದೆನ್ ಯಾರಿಗೆ ಸೇಲ್ ಮಾಡ್ತಾ ಇದ್ವಿ? ಮುಖೇಶ್ ಅನ್ನೋರಿಗೆ ಸೇಲ್ ಮಾಡ್ತಾ ಇದ್ವಿ. ಸೇಲ್ಸ್ ಏನನ್ನ? ಸ್ಯಾಮ್ಸಂಗ್ 10 ಪೀಸ್. ದೆನ್ ಎಂಟರ್. ದೆನ್ ಡಬಲ್ ಎಂಟರ್ ಮಾಡಿ CGST ಪ್ಲಸ್ SGST. ಓಕೆ, 22,500 ಪ್ಲಸ್ 22,500 ಎಂಟರ್. ಸೊ ಇವಾಗ ಎಷ್ಟಾಯಿತು ಹೇಳಿ? ಟ್ಯಾಕ್ಸ್ ಅಮೌಂಟ್ ಬಂದು ಕಂಟ್ರೋಲ್ N 22,500 ಪ್ಲಸ್ 22,500 45,000 ಆಯಿತು. ಬಟ್ ನಮಗೆ ಪ್ರೀವಿಯಸ್ಸಲ್ಲಿ ಬಂದಿದೆ ಎಷ್ಟು? 45,000 ಮೈನಸ್ ಪರ್ಚೇಸ್ ಮಾಡಿದಾಗ 39,600 ಬಂದಿತ್ತು. 5,400 ನಾವು ಪ್ಲಸ್ಸಲ್ಲಿದ್ದೀವಿ. ನಾವು ಇದನ್ನು ಗೌರ್ಮೆಂಟ್ಗೆ ಇಷ್ಟು ಅಮೌಂಟ್ನ ಕಟ್ಟಬೇಕಾಗಿಲ್ಲ. ಅದರಲ್ಲಿ ಲೆಸ್ ಮಾಡಿ 39,600 ಮಾತ್ರ ಕಟ್ಟಬೇಕು. ನಮಗೆ ಸೇಲ್ಸಲ್ಲೂ ಕೂಡ GST ಮೇಲೆ ಲಾಭ ಆಗಿರುತ್ತೆ. ಓಕೆ, ಈಗ ನನಗೆ ಅದು ನೋಡಬೇಕು ಅಂದರೆ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಆಲ್ಟ್ F1 ನೋಡಿ 5,400. ಅಂದರೆ ನಾನು ಕಟ್ಟಬೇಕಾಗಿರೋ ಎಲಿಜಿಬಲಿ ITC 39,600 ಅಷ್ಟೇ. ಬಟ್ 5,400 ನಮ್ಗೆ ರಿಟರ್ನ್ ಮಾಡ್ತಾರಾ? ಇಲ್ಲ. ನಾವು ನೆಕ್ಸ್ಟ್ ಐಟಮ್ನ ಪರ್ಚೇಸ್ ಮಾಡಿದಾಗ ಏನು ಮಾಡ್ತಾರೆ? ಆ ಟ್ಯಾಕ್ಸಿಗೆ ಮೈನಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವಾಗ ಸೇಲ್ಸ್ ಎಂಟ್ರಿ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಎರಡೂ ನಾನು ಒಟ್ಟಿಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.